ನಮಸ್ಕಾರ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ತರಬೇತಿಯಲ್ಲಿದ್ದ ಬೆಂಗಳೂರು ಮೂಲದ ಸಮೀಕ್ಷಾ ರೆಡ್ಡಿ ಎಂಬ ಪಶುವೈದ್ಯೆಯು ರಾತ್ರಿಯ ವೇಳೆ ಗರ್ಭಿಣಿ ಹಿಪ್ಪೋಪೊಟಮಸ್ ಅಂದರೆ ನೀರಾನೆಯ ಟೆಂಪರೇಚರ್ ಚೆಕ್ ಮಾಡಲು ಹೋದಾಗ ನೀರಾನೆ ನಡೆಸಿದ ಅನಿರೀಕ್ಷಿತ ದಾಳಿಯಿಂದಾಗಿ ಅವರು ಗಂಭೀರವಾಗಿ ಗಾಯಗೊಂಡಿದ್ದರು. ಅವರನ್ನು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ದಿನಾಂಕ 20/3/26ರಂದು ಬೆಳಿಗ್ಗೆ 6:30ಕ್ಕೆ ಮೃತಪಟ್ಟರು ಎಂದು ವರದಿಯಾಗಿತ್ತು. ಈ ಮೂಲಕ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಹಿಪ್ಪೋಪೊಟಮಸ್ಗಳ ಹಿನ್ನೆಲೆ ಏನು, ಅವು ಏಕೆ ದಾಳಿ ಮಾಡುತ್ತವೆ ಎಂಬ ವಿಷಯದ ಕುರಿತು ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಆನೆ ಗೆಂಡಾಮೃಗದ ನಂತರ ಮೂರನೇ ಅತಿದೊಡ್ಡ ಭೂಸಸ್ತನಿ ಹಾಗೂ ಅತ್ಯಂತ ಮಾರಣಾಂತಿಕ ಭೂಸಸ್ತನಿ ಎಂಬ ಖ್ಯಾತಿಗೂ ಅಪಖ್ಯಾತಿಗೂ ಒಳಗಾದ ಜೀವಿ ಹಿಪ್ಪೋಪೊಟಮಸ್. ಕಾರಣ, ಆಫ್ರಿಕಾದಲ್ಲಿ ಪ್ರತಿ ವರ್ಷ 500 ಜನರು ಹಿಪ್ಪೋಗಳ ದಾಳಿಯಿಂದಾಗಿ ಮೃತಪಡುತ್ತಿದ್ದಾರೆ. ಹಿಪ್ಪೋಪೊಟಮಸ್ ಆಂಫಿಬಿಯಸ್ ಎಂಬುದು ಇದರ ವೈಜ್ಞಾನಿಕ ಹೆಸರಾಗಿದ್ದು, ಪ್ರಸ್ತುತ ಹಿಪ್ಪೋಪೊಟಮಿಡೆ ಕುಟುಂಬದಲ್ಲಿ 2 ಜೀವಂತ ಸದಸ್ಯರನ್ನು ಕಾಣಬಹುದು. ಒಂದು ಕಾಮನ್ ಹಿಪ್ಪೋ, ಮತ್ತೊಂದು ಪಿಗ್ಮಿ ಹಿಪ್ಪೋ ಎಂದಾಗಿದೆ. ಕಾಮನ್ ಹಿಪ್ಪೋಗಳನ್ನು ನೈಲ್ ಹಿಪ್ಪೋ, ರಿವರ್ ಹಿಪ್ಪೋ ಎಂತಲೂ ಕರೆಯುತ್ತಾರೆ. 1909ಕ್ಕೂ ಪೂರ್ವದಲ್ಲಿ ಇವುಗಳನ್ನು ಹಂದಿಯ ಕುಟುಂಬಕ್ಕೆ ಸೇರಿದವು ಎಂದು ಅಂದಾಜಿಸಲಾಗಿತ್ತು. ನಂತರದ DNA ಮತ್ತು ಪಳೆಯುಳಿಕೆ ಆಧಾರಿತ ಅಧ್ಯಯನವು ಇವುಗಳು ತಿಮಿಂಗಲ, ಡಾಲ್ಫಿನ್ಗಳಿಗೆ ಹತ್ತಿರದ ಸಂಬಂಧಿಗಳು ಎಂಬುದನ್ನು ತಿಳಿಸಿತು. ಪ್ರಾಚೀನ ಗ್ರೀಕ್ ಭಾಷೆಯಲ್ಲಿ ಹಿಪ್ಪೋಸ್ ಎಂದರೆ ಕುದುರೆ, ಪೊಟಮಸ್ ಎಂದರೆ ನದಿ, ಎರಡೂ ಸೇರಿ ಹಿಪ್ಪೋಪೊಟಮಸ್ ಎಂದರೆ ನದಿಯ ಕುದುರೆ ಅಂದರೆ ಹಾರ್ಸ್ ಆಫ್ ದ ರಿವರ್ ಎಂದು ಅರ್ಥವಾಗುತ್ತದೆ. ಇದು ದೈಹಿಕ ಚಹರೆಯಲ್ಲಿ ಕುದುರೆಗಿಂತ ಆನೆಯನ್ನು ಹೋಲುವುದರಿಂದ ಕನ್ನಡದಲ್ಲಿ ನೀರು ಕುದುರೆ ಎಂದು ಕರೆಯುವುದಕ್ಕಿಂತ ಹೆಚ್ಚಾಗಿ ನೀರಾನೆ ಎಂದು ಕರೆಯುವುದು ವಾಡಿಕೆ. ಇವು ಉಪಸಹಾರನ್ ಆಫ್ರಿಕಕ್ಕೆ ಸ್ಥಳೀಯವಾಗಿವೆ. ಇವು ಅರೆ ಜಲವಾಸಿಗಳಾಗಿದ್ದು ಸಿಹಿ ನೀರುವಾಸಿಗಳು, ಹಾಗಾಗಿ ನದಿಮುಖಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ಇವು ಹರಿಯುವ ನೀರಿಗಿಂತ ನಿಂತ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತವೆ. ಆದಾಗ್ಯೂ ಗಂಡು ಹಿಪ್ಪೋಗಳು ಹರಿಯುವ ನೀರಿದ್ದಲ್ಲಿ ವಾಸಿಸಬಹುದು. ಇವು ಆಳವಾದ ನೀರಿದ್ದಲ್ಲಿ ವಾಸಿಸುವುದಿಲ್ಲ. ಕ್ರಿಸ್ತಪೂರ್ವ 440ರಲ್ಲಿ ಗ್ರೀಕ್ ಇತಿಹಾಸಕಾರ ಹೆರೋಡಾಟಸ್ ಬರೆದ ದ ಹಿಸ್ಟರೀಸ್ ಕೃತಿಯಲ್ಲಿ ಹಿಪ್ಪೋಗಳ ಉಲ್ಲೇಖವನ್ನು ಕಾಣಬಹುದಾಗಿದೆ. ದೈಹಿಕ ರಚನೆ: ದೊಡ್ಡದಾದ ಬ್ಯಾರಲ್ ಆಕಾರದ ದೇಹ, ಕಿರಿದಾದ ಕಾಲುಗಳು, 100ರಿಂದ 110 ಡಿಗ್ರಿಯಷ್ಟು ಅಗಲವಾಗಿ ತೆರೆಯುವ ಬಾಯಿ, 6 ಸೆಂಟಿಮೀಟರ್ನಷ್ಟು ದಪ್ಪನಾದ ಚರ್ಮ, ಬಹುತೇಕವಾಗಿ ಕೂದಲು ರಹಿತವಾದ ಚರ್ಮ. ಬೃಹತ್ ಗಾತ್ರದಿಂದ ಹಿಪ್ಪೋಗಳು ಗಮನ ಸೆಳೆಯುತ್ತವೆ. ಇವು 3.5 ಮೀಟರ್ ಉದ್ದ, 1.5 ಮೀಟರ್ ಎತ್ತರವನ್ನು ಹೊಂದಿದ್ದು, ಗಂಡು 1.5 ಟನ್ ತೂಗಿದರೆ ಹೆಣ್ಣು 1.3 ಟನ್ ತೂಗುತ್ತದೆ. ಇವುಗಳಲ್ಲಿ ಗಂಡು ಜೀವನದುದ್ದಕ್ಕೂ ಬೆಳೆದರೆ ಹೆಣ್ಣು 25 ವರ್ಷಕ್ಕೆ ಗರಿಷ್ಠ ತೂಕವನ್ನು ಪಡೆಯುತ್ತವೆ. ಇವು ನೇರಳೆ ಬೂದು ಅಥವಾ ನೀಲಿ ಕಪ್ಪು ಮೈಬಣ್ಣ ಹೊಂದಿದ್ದು, ಇವುಗಳ ಕಣ್ಣು, ಕಿವಿ ಸುತ್ತಲೂ ಕಂದು ಗುಲಾಬಿ ಬಣ್ಣವನ್ನು ಕಾಣಬಹುದು. ಇವುಗಳ ಚರ್ಮವು ಜಿಗುಟಾದ ಕೆಂಪು ಬಣ್ಣದ ದ್ರವವನ್ನು ಸ್ರವಿಸುತ್ತದೆ. ಅದಕ್ಕೆ ರಕ್ತಬೆವರು ಎಂದು ಕರೆಯಲಾಗುತ್ತದೆ. ಇದು ಸನ್ಸ್ಕ್ರೀನ್ ಆಗಿ ಮತ್ತು ಆಂಟಿಸೆಪ್ಟಿಕ್ ಮದ್ದಿನ ರೀತಿ ಕೆಲಸ ಮಾಡುತ್ತದೆ. ಇವುಗಳ ಕಣ್ಣು, ಕಿವಿ, ಮೂಗುಗಳು ತಲೆಬುರುಡೆಯ ಮೇಲ್ಛಾವಣಿಯಲ್ಲಿ ನೆಲೆಗೊಂಡ ಕಾರಣ ಈ 3 ಅಂಗಗಳನ್ನು ಮೇಲೆ ಕಾಣುವಂತೆ ಇಟ್ಟು ಉಳಿದ ಅಂಗಾಂಗಗಳನ್ನು ಇಡೀ ನೀರಿನಾಳದಲ್ಲಿ ಮುಳುಗಿಸಲು ಸಾಧ್ಯವಾಗುತ್ತದೆ. ಇವು ನೀರಿನಲ್ಲಿ ಈಜುವ ಸಾಮರ್ಥ್ಯ ಹೊಂದಿಲ್ಲ, ಬದಲಾಗಿ ನೀರಿನಲ್ಲಿ ನಡೆಯುತ್ತವೆ ಇಲ್ಲವೇ ಪುಟಿದು ಮುಂದೆ ಸಾಗುತ್ತವೆ. ಇವು ನೀರಿನಾಳದಲ್ಲಿ ಗರಿಷ್ಠ 5 ನಿಮಿಷದವರೆಗೂ ಉಸಿರು ಬಿಗಿ ಹಿಡಿದು ಇರಬಲ್ಲವು. ಅಡಲ್ಟ್ ಹಿಪ್ಪೋಗಳು ಗರಿಷ್ಠ 4ರಿಂದ 6 ನಿಮಿಷ, ಮರಿಗಳು 2ರಿಂದ 3 ನಿಮಿಷಗಳ ಕಾಲ ನೀರಿನಾಳದಲ್ಲಿ ಮುಳುಗಿ ಇರಬಲ್ಲವು. ಇವು ನೆಲದ ಮೇಲೆ ಗಂಟೆಗೆ 35ರಿಂದ 40 km/h ವೇಗದಲ್ಲಿ ಓಡಬಲ್ಲವು. ಇವುಗಳಿಗೆ ಜಿಗಿಯುವ ಸಾಮರ್ಥ್ಯವಿಲ್ಲ. ಇವುಗಳ ವೃಷಣಗಳು ಪೂರ್ಣ ಕೆಳಗೆ ಇಳಿಯುವುದಿಲ್ಲ. ಮನೋಧರ್ಮ: ಇವು ಸಂಘಜೀವಿಗಳಾಗಿದ್ದು 5ರಿಂದ 30 ಹಿಪ್ಪೋಗಳ ಒಂದೊಂದು ಗುಂಪು ಇರುತ್ತದೆ. ಅದರಲ್ಲಿ ಬಹುತೇಕವು ಹೆಣ್ಣಾಗಿದ್ದು ಒಂದು ಹಿರಿಯ ಗಂಡು ಗುಂಪಿನ ನೇತೃತ್ವ ವಹಿಸುತ್ತದೆ. ಇವು ಭೂಮಿಗಿಂತ ಜಾಸ್ತಿ ನೀರಿನಲ್ಲಿ ಪ್ರಾಂತೀಯತೆ ಮನೋಭಾವನೆಯನ್ನು ತೋರುತ್ತವೆ. ಆಹಾರ: ಹಿಪ್ಪೋಗಳು ಸಸ್ಯಾಹಾರಿಗಳಾಗಿವೆ. ಇವುಗಳಲ್ಲಿ ನರಭಕ್ಷಣೆ ಅಥವಾ ಪರಭಕ್ಷಣೆ ಕಂಡುಬಂದರೆ ಅದು ಪೋಷಕಾಂಶಗಳ ಕೊರತೆ ಅಥವಾ ಸದರಿ ಹಿಪ್ಪೋದ ಅಸಹಜ ನಡವಳಿಕೆಯಾಗಿರುವ ಸಾಧ್ಯತೆ ಇದೆ. ಸೆರೆಯಲ್ಲಿ ಹಿಪ್ಪೋಗಳು ವಿವಿಧ ಬಗೆಯ ಸಸ್ಯಾಹಾರಿ ಪದಾರ್ಥಗಳನ್ನು ತಿನ್ನಬಹುದು, ಆದರೆ ಅರಣ್ಯವಾಸಿಗಳು ಕೇವಲ ಹುಲ್ಲಿನ ಮೇಲೆ ಅವಲಂಬಿತವಾಗಿರುತ್ತವೆ. ಹಿಪ್ಪೋಗಳು ಹಗಲಿನ ಬಹುತೇಕ ಅವಧಿ ಎಂದರೆ 16 ಗಂಟೆಗಳ ಕಾಲ ನೀರಿನಲ್ಲಿ ಅಥವಾ ಕೆಸರಿನಲ್ಲಿ ಕಾಲ ಕಳೆಯುತ್ತವೆ. ಮುಸ್ಸಂಜೆ ವೇಳೆಯಲ್ಲಿ ಆಹಾರ ತಿನ್ನಲು ನೀರು ಬಿಟ್ಟು ಆಚೆ ಬರುತ್ತವೆ. ಈ ವೇಳೆ ಅವು 3ರಿಂದ 5 ಕಿಲೋಮೀಟರ್ವರೆಗೂ ದೂರದವರೆಗೂ ಅಲೆದಾಡಿ 35ರಿಂದ 40 kg ಮೇವು ತಿನ್ನುತ್ತವೆ. ಮರುದಿನ ಬೆಳಕು ಹರಿಯುತ್ತಿದ್ದಂತೆ ಅವು ಪುನಃ ನೀರಿಗೆ ಇಳಿದು ಬಿಡುತ್ತವೆ. ಹಗಲಿನ ವೇಳೆ ಒಂದಕ್ಕೊಂದು ಅಂಟಿಕೊಂಡಂತೆ ನೀರಿನಲ್ಲಿ ಮಿಂದೆದ್ದರೂ ಸಹ ಅವು ಆಹಾರ ತಿನ್ನಲು ಏಕಾಂಗಿಯಾಗಿ ಹೊರಡುತ್ತವೆ. ಸಂತಾನೋತ್ಪತ್ತಿ:
ಹೆಣ್ಣು ಹಿಪ್ಪೋಗಳು 5ರಿಂದ 6 ವರ್ಷಕ್ಕೆ ಲೈಂಗಿಕವಾಗಿ ಪ್ರೌಢಿಮೆಗೆ ಬಂದರೆ ಗಂಡು 7.5ರಿಂದ 8 ವರ್ಷಕ್ಕೆ ಪ್ರಬುದ್ಧತೆಗೆ ಬರುತ್ತವೆ. ಇವುಗಳ ಮಿಲನ ಮತ್ತು ಜನನ ಎರಡೂ ಸಹ ನೀರಿನಲ್ಲೇ ಆಗುತ್ತದೆ. ಗರ್ಭಾವಧಿಯು 8 ತಿಂಗಳಾಗಿರುತ್ತದೆ. ಹೆಣ್ಣು ಗರ್ಭಧರಿಸಿದ ನಂತರ 17 ತಿಂಗಳವರೆಗೆ ಅದರಲ್ಲಿ ಅಂಡೋತ್ಪತ್ತಿ ಉಂಟಾಗುವುದಿಲ್ಲ. ಇದರರ್ಥ ಅವು 2 ವರ್ಷಗಳಿಗೆ ಒಮ್ಮೆ ಒಂದು ಮರಿಗೆ ಜನ್ಮ ನೀಡುತ್ತವೆ. ಮರಿ ಹುಟ್ಟಿದಾಗ 50 kg ಭಾರ ಹೊಂದಿರುತ್ತವೆ. ಅವು 1 ವರ್ಷದವರೆಗೂ ಮಲೆ ಹಾಲು ಉಣ್ಣುತ್ತವೆ. ತಾಯಿ ಹಿಪ್ಪೋ ಮರಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುತ್ತದೆ. ಈ ವೇಳೆ ಅದು ಹೆಚ್ಚು ಆಕ್ರಮಣಕಾರಿಯಾಗಿ ವರ್ತಿಸುತ್ತದೆ. ಒಂದು ವೇಳೆ ಮರಿ ಸತ್ತರೂ ಸಹ ತಾಯಿಯು ಮರಿಯನ್ನು ರಕ್ಷಿಸುವ ಕೆಲಸ ಮಾಡುತ್ತದೆ. ನೈಲ್ ಮೊಸಳೆ, ಸಿಂಹ, ಹೈನಾಗಳು ಮರಿಗಳನ್ನು ಬೇಟೆಯಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇವು ಅರಣ್ಯದಲ್ಲಿ 40ರಿಂದ 50 ವರ್ಷ ಬದುಕಿದರೆ ಸೆರೆಯಲ್ಲಿ 60ರಿಂದ 65 ವರ್ಷ ಬದುಕುತ್ತವೆ. ಆವಾಸಸ್ಥಾನ ನಷ್ಟ, ಮಾಂಸ ಮತ್ತು ಹಲ್ಲಿಗಾಗಿ ಇವುಗಳನ್ನು ಬೇಟೆಯಾಡಲಾಗುತ್ತದೆ. ಹಾಗಾಗಿ ಇವುಗಳನ್ನು ರಕ್ಷಿಸಲು IUCN ಇವುಗಳನ್ನು ರೆಡ್ ಲಿಸ್ಟ್ಗೆ ಸೇರಿಸಿ ದುರ್ಬಲ ಎಂದು ಗುರುತಿಸಿದೆ. ಇದುವರೆಗೂ ಹಿಪ್ಪೋಗಳ ವಿಶೇಷತೆ ಬಗ್ಗೆ ತಿಳಿದದ್ದಾಯಿತು. ಆದರೆ ಹಿಪ್ಪೋಗಳನ್ನು ಏಕೆ ಅತ್ಯಂತ ಮಾರಣಾಂತಿಕ ಭೂಸಸ್ತನಿ ಎಂದು ಕರೆಯಲಾಗುತ್ತದೆ? ಅವು ಏಕೆ ದಾಳಿ ಮಾಡುತ್ತವೆ? ಅವುಗಳ ದಾಳಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬ ವಿಚಾರವಾಗಿ ತಿಳಿಯೋಣ ಬನ್ನಿ. ಮೊದಲು ಏಕೆ ಇಷ್ಟೊಂದು ಮಾರಣಾಂತಿಕವಾಗಿವೆ ಎಂದು ತಿಳಿಯೋಣ ಬನ್ನಿ. 1. ಹಿಪ್ಪೋಗಳು ಅಧಿಕ ಪ್ರಾಂತೀಯತೆ ಮನೋಭಾವ ಅಂದರೆ ಟೆರಿಟೋರಿಯಲ್ ಬಿಹೇವಿಯರ್ ಅನ್ನು ಹೊಂದಿರುತ್ತವೆ. ಅವುಗಳ ಪ್ರಾಂತ್ಯದೊಳಗೆ ಯಾವುದೇ ವ್ಯಕ್ತಿ ಅಥವಾ ಪ್ರಾಣಿ ಬಂದರೆ ಅವು ದಾಳಿಗೆ ಮುಂದಾಗುತ್ತವೆ. ಅವು ನೆಲಕ್ಕಿಂತ ಜಾಸ್ತಿ ನೀರಿನಲ್ಲಿ ಟೆರಿಟೋರಿಯಲ್ ಬಿಹೇವಿಯರ್ ಅನ್ನು ತೋರಿಸುತ್ತವೆ. ಸಾಮಾನ್ಯವಾಗಿ ಅವು ಯಾವುದೇ ಎಚ್ಚರಿಕೆ ನೀಡದೆ ಏಕಾಏಕಿ ದಾಳಿ ಮಾಡುವ ಹಿನ್ನೆಲೆ ಅಪಾಯದ ಸಾಧ್ಯತೆ ಹೆಚ್ಚಾಗಿರುತ್ತದೆ. 2. ಇವು ಮಾಂಸಾಹಾರಿಗಳಲ್ಲ, ಬದಲಾಗಿ ಶುದ್ಧ ಸಸ್ಯಾಹಾರಿಗಳು. ಮಾಂಸಕ್ಕಾಗಿ ಬೇಟೆ ಆಡುವ ಪರಭಕ್ಷಕಗಳಿಗಿಂತ ಇವು ಭಿನ್ನವಾಗಿವೆ. ಇವು ಸ್ವಭಾವತಃ ಆಕ್ರಮಣಕಾರಿಗಳಾದ ಹಿನ್ನೆಲೆ ಇವುಗಳಿಗೆ ಬೆದರಿಕೆ ಅಥವಾ ಕಿರಿಕಿರಿ ಉಂಟಾದರೆ ಸಾಕು ದಾಳಿಗೆ ಮುಂದಾಗುತ್ತವೆ. 3. ಇವು 100ರಿಂದ 110 ಡಿಗ್ರಿ ಅಗಲವಾದ ಬಾಯಿ ತೆರೆಯುತ್ತವೆ. ಕೆಲವು ಆಕರಗಳಲ್ಲಿ 180 ಡಿಗ್ರಿ ಅಗಲವಾಗಿ ಬಾಯಿ ತೆರೆಯುತ್ತವೆ ಎಂದು ಉಲ್ಲೇಖಿಸಲಾಗಿದೆ. ಇವುಗಳ ಕೋರೆ ಹಲ್ಲುಗಳು 12ರಿಂದ 18 ಇಂಚು ಉದ್ದವಾಗಿರುತ್ತವೆ. ಅವುಗಳ ಬೈಟ್ ಫೋರ್ಸ್ 1800 psi ಆಗಿರುತ್ತದೆ. ಅವುಗಳ ಬೈಟ್ ಫೋರ್ಸ್ ಸಿಂಹಕ್ಕಿಂತ 2 ಪಟ್ಟು ಜಾಸ್ತಿ ಇರುತ್ತದೆ. ಅವು ಬೆನ್ನಟ್ಟಿದಾಗ ಓಡಿ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಕಾರಣ ಅವು ಭೂಮಿಯ ಮೇಲೆ 30ರಿಂದ 45 km/h ವೇಗದಲ್ಲಿ ಓಡಬಲ್ಲವು. ಈ ವೇಳೆ ಮಾನವ ಅವುಗಳ ಮುಂದೆ ಓಡಿ ತಪ್ಪಿಸಿಕೊಳ್ಳುವುದು ಕಷ್ಟಕರವಾಗಿದೆ. ತಾಯಿ ಹಿಪ್ಪೋಗಳು ಅಸಾಧಾರಣವಾಗಿ ರಕ್ಷಣಾತ್ಮಕ ಸ್ವಭಾವವನ್ನು ಹೊಂದಿರುತ್ತವೆ. ಅವುಗಳು ಮರಿಯ ಪಾಲನೆಯ ವೇಳೆ ದಾಳಿ ಮಾಡುವುದು ಅಧಿಕವಾಗಿರುತ್ತದೆ. ಹಿಪ್ಪೋಗಳು ದಾಳಿ ಮಾಡುವ ಸಂಭವನೀಯತೆಯು ಬೇಸಿಗೆ ಕಾಲ, ಮಳೆಗಾಲದಲ್ಲಿ ಅಧಿಕವಾಗಿರುತ್ತದೆ. ಬೇಸಿಗೆಯಲ್ಲಿ ನೀರಿನ ಮಟ್ಟ ತಗ್ಗುವ ಹಿನ್ನೆಲೆ ಅನೇಕ ಹಿಪ್ಪೋಗಳು ಕಡಿಮೆ ನೀರಿನಲ್ಲಿ ವಿಶ್ರಮಿಸುತ್ತವೆ. ಈ ವೇಳೆ ಅವುಗಳ ಮಧ್ಯೆಯೇ ಸಂಘರ್ಷ ಹೆಚ್ಚಾಗಿ ಅವು ಮಾನವರ ಮೇಲೆ ದಾಳಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಮಳೆಗಾಲದ ಅವಧಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಹಿಪ್ಪೋಗಳು ನದಿ ಪಾತ್ರದ ಜಮೀನುಗಳಿಗೆ ನುಗ್ಗಿ ಮಾನವರೊಂದಿಗೆ ಹೆಚ್ಚಾಗಿ ಮುಖಾಮುಖಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಿಪ್ಪೋಗಳು ಸಂಜೆ ಮತ್ತು ರಾತ್ರಿಯ ವೇಳೆ ಆಹಾರ ಅರಸಿ ದಡಕ್ಕೆ ಬರುತ್ತವೆ. ಈ ವೇಳೆ ಮಾನವರು ಎದುರಾದರೆ ರಕ್ಷಣಾತ್ಮಕವಾಗಿ ದಾಳಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಹಿಪ್ಪೋಗಳಿಂದ ಸಂಭಾವ್ಯ ದಾಳಿಗಳು ಸಂಭವಿಸುವ ಅವಧಿಯು ಇಂತಿದೆ. ಹಿಪ್ಪೋಗಳು ನೀರಿನಲ್ಲಿ ಮುಳುಗಿದ್ದು ಮೇಲ್ಭಾಗದಲ್ಲಿ ದೋಣಿಗಳು ಹಾದು ಹೋದರೆ ಆ ವೇಳೆ ಹಿಪ್ಪೋಗಳು ದೋಣಿಯನ್ನು ಮುಚ್ಚಿ ಹಾಕುವ ಸಂಭವನೀಯತೆಯು ಹೆಚ್ಚಾಗಿರುತ್ತದೆ. ಹಿಪ್ಪೋಗಳ ಟೆರಿಟೋರಿ ಅಂದರೆ ಪ್ರಾಂತ್ಯದ ಒಳಗೆ ಹೋದರೆ ಅಥವಾ ಹಿಪ್ಪೋಗಳು ಮರಿಗಳನ್ನು ಹೊಂದಿದಾಗ ಅಥವಾ ಮರಿಗಳ ಪಾಲನೆಯ ವೇಳೆ ಹತ್ತಿರ ಹೋದರೆ ಹಿಪ್ಪೋಗಳು ದಾಳಿಗೆ ಮುಂದಾಗುತ್ತವೆ. ಹಿಪ್ಪೋಗಳು ದಾಳಿಗೆ ಮುನ್ನ ನೀಡುವ ಸಂಕೇತಗಳು ಯಾವುವು? 1. ಹಿಪ್ಪೋಗಳು ದಾಳಿಗೂ ಮುನ್ನ ದೊಡ್ಡದಾಗಿ ಆಕಳಿಸಿದಂತೆ ಬಾಯಿ ತೆರೆಯುತ್ತವೆ. ಇದು ದಾಳಿ ಪೂರ್ವದ ಮೊದಲ ಎಚ್ಚರಿಕೆ ಸಂದೇಶವಾಗಿದೆ. 2. ಹಿಪ್ಪೋಗಳು ತಲೆಯನ್ನು ವೇಗವಾಗಿ ಆಡಿಸಿದರೆ ಅದು ಕೋಪದ ಸಂಕೇತವಾಗಿದೆ. 3. ಹಿಪ್ಪೋಗಳು ತಮ್ಮ ಬಾಲವನ್ನು ವೇಗವಾಗಿ ಆಡಿಸಿ ಮಲವನ್ನು ನೀರಿನಲ್ಲಿ ಹರಡುವುದು ತನ್ನ ಪ್ರಾಂತ್ಯವನ್ನು ಗುರುತಿಸುವುದು ಮತ್ತು ಇತರರನ್ನು ದೂರವಿರಲು ಎಚ್ಚರಿಸುವ ಸಂಕೇತವಾಗಿದೆ. 4. ಹಿಪ್ಪೋಗಳು ತಮ್ಮ ಇರುವಿಕೆಯನ್ನು ಸಾರಲು ಆಳವಾದ ಗಟ್ಟಿ ಸ್ವರವನ್ನು ಹೊರಡಿಸುತ್ತವೆ. 5. ಹಿಪ್ಪೋಗಳು ಈ ಎಲ್ಲ ದೈಹಿಕ ಸಂಕೇತಗಳ ಹೊರತಾಗಿ ಕೊನೆಗೆ ನಮ್ಮನ್ನೇ ನೋಡುತ್ತಾ ನಮ್ಮೆಡೆಗೆ ವೇಗವಾಗಿ ಓಡಿ ಬರುವುದು ಅಂತಿಮ ಎಚ್ಚರಿಕೆಯಾಗಿದ್ದು ದಾಳಿ ಮಾಡಲು ಸಿದ್ಧವಾಗಿದೆ ಎಂದರ್ಥವಾಗಿದೆ. ಹಿಪ್ಪೋಗಳ ದಾಳಿಯನ್ನು ತಡೆಯಲು ಕೈಗೊಳ್ಳಬೇಕಾದ ಮುಂಜಾಗೃತಾ ಕ್ರಮಗಳೇನು? ನೀರಾನೆಗಳು ಎಷ್ಟೇ ಕೂಲಾಗಿ ಕಂಡರೂ ಅಪಾಯಕಾರಿಯೇ. ಅವು ಎಲ್ಲೇ ಕಂಡರೂ ಸಹ ಅವುಗಳಿಂದ 30ರಿಂದ 50 ಮೀಟರ್ ಅಂತರ ಕಾಯ್ದುಕೊಳ್ಳಬೇಕು. 2. ಎಂದಿಗೂ ನೀರಾನೆ ಮತ್ತು ನೀರಿನ ಮಧ್ಯೆ ನಿಲ್ಲಬಾರದು. ಅವುಗಳಿಗೆ ಗಾಬರಿ ಉಂಟಾದರೆ ಅಪಾಯದ ಮುನ್ಸೂಚನೆ ಸಿಕ್ಕರೆ ಅವು ಮೊದಲು ನೀರಿನ ಮೇಲೆ ಓಡುತ್ತವೆ. ಆ ವೇಳೆ ದಾರಿಯ ಮೇಲೆ ಸಿಕ್ಕುವ ಮಾನವರನ್ನು ಕಚ್ಚಿ ಅಥವಾ ತುಳಿದು ಮುಂದೆ ಸಾಗುತ್ತವೆ. 3. ಹಿಪ್ಪೋಗಳು ಇರುವ ನದಿ ತೀರದ ಬಳಿಗೆ ಹೋಗುವಾಗ ಜೋರಾದ ಸದ್ದು, ಸಿಳ್ಳೆ ಹಾಕುತ್ತಾ ಹೋಗಬೇಕು. ಅವು ಕೆಲ ಬಾರಿ ನದಿ ತೀರದಲ್ಲಿನ ಎತ್ತರದ ಹುಲ್ಲು ಮತ್ತು ಪೊದೆಗಳಲ್ಲಿ ವಿಶ್ರಮಿಸುತ್ತಿರುತ್ತವೆ.
4. ದೋಣಿ ಪ್ರಯಾಣದ ವೇಳೆ ಇಪ್ಪೋಗಳು ನೀರಿನಾಳದಲ್ಲಿ ಇದೆಯೇ ಎಂದು ಸೂಕ್ಷ್ಮವಾಗಿ ಗಮನಿಸಿ ದೋಣಿ ಚಲಾಯಿಸುವುದು ಉತ್ತಮ. 5. ರಾತ್ರಿ ವೇಳೆ ಆಹಾರಕ್ಕಾಗಿ ನೀರಿನಿಂದ ಮೇಲೆ ಬಂದು ನೆಲದ ಮೇಲೆ ಅಲೆಯುತ್ತಿರುತ್ತವೆ. ಈ ವೇಳೆ ಅವು ಹೆಚ್ಚು ಅಪಾಯಕಾರಿಯಾಗಿರುತ್ತವೆ. ಇಪ್ಪೋಗಳು ದಾಳಿ ಮಾಡಿದಾಗ ಏನು ಮಾಡಬೇಕು? 1. ಇಪ್ಪೋಗಳು ಭಾರಿ ದೇಹ ಹೊಂದಿದ್ದರೂ ವೇಗವಾಗಿ ಓಡಬಲ್ಲವು. ಹಾಗಾಗಿ ಬೆನ್ನಟ್ಟಿದಾಗ ನೇರವಾಗಿ ಓಡದೆ ಜಿಗ್ಜಾಗ್ ಶೇಪ್ನಲ್ಲಿ ಓಡಬೇಕು. ಆ ಬಳಿಕ ಯಾವುದಾದರೂ ಮರ, ಬಂಡೆ ಸಿಕ್ಕರೆ ಅದರ ಮೇಲೆ ಏರಿ ರಕ್ಷಣೆ ಪಡೆದುಕೊಳ್ಳಬೇಕು. 2. ಎಂದಿಗೂ ಇಪ್ಪೋಗಳ ಎದುರು ನಿಂತು ನೋಡಬಾರದು. ಬದಲಾಗಿ ಯಾವುದಾದರೂ ವಾಹನ, ದೊಡ್ಡ ದಿಬ್ಬ, ದಪ್ಪನೆ ಪೊದೆ ಇದ್ದರೆ ಅದರ ಹಿಂದೆ ಅಡಗಿ ಇಪ್ಪೋದ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಬೇಕು. 3. ಇಪ್ಪೋದಿಂದ ರಕ್ಷಿಸಿಕೊಳ್ಳಲು ಎಂದಿಗೂ ನೀರಿಗೆ ಇಳಿಯಬಾರದು. ಕಾರಣ ಇಪ್ಪೋಗಳು ನೀರಿನಲ್ಲಿ ನೆಲದ ಮೇಲಿಗಿಂತ ವೇಗವೂ ಮತ್ತು ಅಪಾಯಕಾರಿಯೂ ಆಗಿರುತ್ತವೆ. 4. ನೀವು ದೂರದಲ್ಲಿ ಇಪ್ಪೋಗಳನ್ನು ನೋಡಿದರೆ ಶಬ್ದ ಮಾಡದೆ ನಿಧಾನವಾಗಿ ಹಿಂದೆ ಸರಿಯಬೇಕು. ಗಾಬರಿಯಾಗಿ ಕಿರುಚುವುದು, ಓಡುವುದು ಮಾಡಿದರೆ ಅವು ಕೆರಳಬಹುದು. 5. ಸಾಮಾನ್ಯವಾಗಿ ಇಪ್ಪೋಗಳು ತಮ್ಮ ಟೆರಿಟೊರಿಯನ್ನು ದಾಟಿದ ಬಳಿಕ ಬೆನ್ನಟ್ಟುವುದು ಬಿಡುತ್ತವೆ. ಹಾಗಾಗಿ ಅವುಗಳ ಪ್ರಾಂತ್ಯದಿಂದ ದೂರವಿರುವುದು ಉತ್ತಮ. 6. ಅವು ದಾಳಿಗೆ ಮುಂದಾದಾಗ ಪೆಪ್ಪರ್ ಸ್ಪ್ರೇ ಮಾಡುವುದು ಇಲ್ಲವೇ ಕೋಲು ಬಡಿಗೆಗಳಿಂದ ಮೂಗಿನ ಮೇಲೆ ಬಲವಾಗಿ ಹೊಡೆದರೆ ಅವು ಹಿಂದೆ ಸರಿಯುತ್ತವೆ. 7. ರಾತ್ರಿಯ ವೇಳೆ ಅವು ಎದುರಾದರೆ ಹೈ ಇಂಟೆನ್ಸಿಟಿ ಫ್ಲಾಶ್ಲೈಟ್ಗಳನ್ನು ಬಿಟ್ಟರೆ ತಾತ್ಕಾಲಿಕವಾಗಿ ಅವು ಕುರುಡುತನಕ್ಕೆ ಒಳಗಾಗುತ್ತವೆ. ಈ ವೇಳೆ ಅವುಗಳಿಂದ ತಪ್ಪಿಸಿಕೊಳ್ಳಬಹುದು. ಇದಿಷ್ಟು ಇಪ್ಪೋಗಳ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು. ನಮಸ್ಕಾರ.